ಹಾಯ್ ಗೆಳೆಯರೇ, ಗ್ರಾಮ ಪಂಚಾಯತಿದಲ್ಲಿ ಬಂದಿರತಕ್ಕಂತಹ ಮನೆಗಳನ್ನು ನಾವು ಯಾವ ರೀತಿಯಾಗಿ ಚೆಕ್ ಮಾಡಿಕೊಳ್ಳಬಹುದು, ಆನಂತರ ಕಟ್ಟಿದಂಥ ಮನೆಗಳ ಒಂದು ಬಿಲ್ಲಿನ ಡೀಟೇಲ್ಸ್ ಅನ್ನು ಯಾವ ರೀತಿಯಾಗಿ ಚೆಕ್ ಮಾಡಿಕೊಳ್ಳಬಹುದು ಅನ್ನೋದನ್ನು ಈ ಒಂದು ವಿಡಿಯೋದ ಮುಖಾಂತರ ತಿಳಿಸಿಕೊಡಲಾಗುವುದು. ಗೆಳೆಯರೇ, ನಾನು SK, ನೀವು ನೋಡ್ತಾ ಇರೋದು SK ಟೆಕ್ ಯೂಟ್ಯೂಬ್ ಚಾನಲ್. ಇದುವರೆಗೆ ನನ್ನ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೇನೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ಏಕೆಂತಂದ್ರೆ ಈ ಒಂದು ಯೂಟ್ಯೂಬ್ ಚಾನಲ್ದಲ್ಲಿ ಈ ತರದ ಹೊಸ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಲಾಗುತ್ತದೆ. ಅದರದೊಂದು ನೋಟಿಫಿಕೇಶನ್ ಅನ್ನು ಬರುವಗೋಸ್ಕರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಹಾಗೇನೆ ಗೆಳೆಯರೇ, ನಾಡ ಕಚೇರಿಯಲ್ಲಿ ಬರ್ತಕ್ಕಂತಹ ಸರ್ವಿಸ್ಗಳನ್ನು ಕಲಿಯಲು www.sanjukare.com ವೆಬ್ಸೈಟ್ಗೆ ಭೇಟಿ ನೀಡಿ. ಅಲ್ಲಿಂದ ನೀವು ಕೋರ್ಸ್ ಪರ್ಚೇಸ್ ಮಾಡಿಕೊಂಡು ಕಲಿಯಬಹುದು. ಯಾವುದೇ ಆನ್ಲೈನ್ ಸೆಂಟರ್ಗಳಿಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸನ್ನು ನೀವೇ ಆನ್ಲೈನ್ದಲ್ಲಿ ಅಪ್ಲೈ ಮಾಡಬಹುದು. ಗೆಳೆಯರೇ, ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಗೆಳೆಯರೇ, ನಾನು ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ತಾ ಇದ್ದೇನೆ. ಈ ಒಂದು ಪ್ರೊಸೆಸ್ ನಿಮ್ಮ ಮೊಬೈಲ್ ಥ್ರೂ ಕೂಡ ಮಾಡಲಿಕ್ಕೆ ಬರುವಂಥದ್ದು. ಗೆಳೆಯರೇ, ನಾನು ಲ್ಯಾಪ್ಟಾಪ್ ಥ್ರೂ ತೋರಿಸ್ತಾ ಇದ್ದೇನೆ. ಕ್ರೋಮ್ ಬ್ರೌಸರನ್ನು ಓಪನ್ ಆದ ನಂತರ ಇಲ್ಲಿ ಸರ್ಚ್ ಬಾಕ್ಸ್ದಲ್ಲಿ RGRHCL ಅಂತೇಳಿ ಟೈಪ್ ಮಾಡಿ. ಈ ಒಂದು ವೆಬ್ಸೈಟ್ದ ಲಿಂಕ್ ಕೂಡ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿ ಕೊಟ್ಟಿದ್ದೇನೆ. ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿಕೊಂಡು ಸೈಟ್ಗೆ ವಿಸಿಟ್ ಆಗಬಹುದು. ಗೆಳೆಯರೇ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ ಬೆನಿಫಿಸ್ ಇನ್ಫೋ RGHCL ಅಂತೇಳಿ ಬಂದಿದೆ ನೋಡಿ. ಈ ಒಂದು ಫಸ್ಟಿಗೆ ಕಾಣಿಸ್ತಾ ಇರುವಂತಹ ಒಂದು ಸೈಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತೇಳಿ ಬಂದಿರುತ್ತೆ. ಇಲ್ಲಿ ನೋಡಿ ಸೆಲೆಕ್ಟ್ ಡಿಸ್ಟ್ರಿಕ್ಟ್ ಅಂತೇಳಿ ಕೊಟ್ಟಿರುವಂಥದ್ದು. ಇಲ್ಲಿ ಈ ಆರೋದ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಅನ್ನು ಸಿಲೆಕ್ಟ್ ಮಾಡಲು ಆಪ್ಷನ್ಸ್ ಅನ್ನು ಓಪನ್ ಆಗುತ್ತೆ. ಇಲ್ಲಿಂದ ನೀವು ನಿಮ್ಮ ಡಿಸ್ಟ್ರಿಕ್ಟ್ ಅನ್ನು ಈ ರೀತಿಯಾಗಿ ಸಿಲೆಕ್ಟ್ ಮಾಡಿಕೊಳ್ಳಿ. ಆ ನಂತರ ಇಲ್ಲಿ ಎಂಟರ್ ಬೆನಿಫಿಷರಿ ಕೋಡ್ ಅಂತೇಳಿ ಇದೆ. ಇದು ಕಂಪಲ್ಸರಿ ಕೋಡ್ ಹಾಕಲೇಬೇಕಾಗತ್ತೆ. ಅಂದ್ರೇ ನಿಮ್ಮ ಒಂದು ಹಾಕಿದಂತಹ ಮನೆಯದ ಡೀಟೇಲ್ಸ್ ಓಪನ್ ಆಗುತ್ತೆ. ಅದರ್ವೈಸ್ ನಿಮಗೆ ಡೀಟೇಲ್ಸ್ ಅನ್ನು ಓಪನ್ ಮಾಡಲಿಕ್ಕೆ ಬರುವುದಿಲ್ಲ. ಈ ಕೋಡನ್ನು ನಿಮಗೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಹತ್ರ ಹೋಗಿ ಈ ಒಂದು ಬೆನಿಫಿಷರಿ ಕೋಡನ್ನು ನೀವು ತೆಗೆದುಕೊಳ್ಳಬಹುದು. ಗೆಳೆಯರೇ, ನಾನು ಡೆಮೋಗೋಸ್ಕರ ಒಂದು ಬೆನಿಫಿಷರಿ ಕೋಡನ್ನು ಹಾಕಿ ಒಂದು ಮನೆಯದೊಂದು ಓಪನ್ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ಬೆನಿಫಿಷರಿ ಕೋಡನ್ನು ಎಂಟರ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಬೆನಿಫಿಷರಿ ಡೀಟೇಲ್ಸ್ ಬಂದಿರುತ್ತೆ ನೋಡಿ. ಇಲ್ಲಿ ಬೆನಿಫಿಷರಿ ಕೋಡ್ ಕೂಡ ತೋರಿಸ್ತಾ ಇದೆ. ಬೆನಿಫಿಷರಿ ನೇಮ್ ಈ ರೀತಿ ತೋರಿಸ್ತಾ ಇದೆ ನೋಡಿ. ಆನಂತರ ಸ್ಪಾನ್ಸ್ ನೇಮ್ ತೋರಿಸ್ತಾ ಇದೆ. ಆನಂತರ ಸ್ಕೀಮ್, ಯಾವ ಒಂದು ಸ್ಕೀಮ್ದಲ್ಲಿ ನಿಮ್ಮ ಮನೆಯನ್ನು ಹಾಕಲಾಗಿದೆ ಅನ್ನೋದನ್ನು ಇಲ್ಲಿಂದ ನಾವು ತಿಳಿದುಕೊಳ್ಳಬಹುದು. ಇದು ಅಡಿಷನಲ್ ಮನೆಯಲ್ಲಿ ಸಿಲೆಕ್ಷನ್ ಅನ್ನು ಮಾಡಿರುವಂಥದ್ದು. ಆನಂತರ ಸೀರೀಸ್ ಇಯರ್ ಅಂತೇಳಿ ಬಂದಿರುತ್ತೆ, ಯಾವ ಒಂದು ವರ್ಷದಲ್ಲಿ ಈ ಮನೆಯನ್ನು ಆಯ್ಕೆ ಮಾಡಲಾಗಿದೆ ಅಂತೇಳಿ. ಆನಂತರ ಡಿಸ್ಟ್ರಿಕ್ಟ್ ಬರುತ್ತೆ, ಆನಂತರ ತಾಲೂಕು ಬರುತ್ತೆ, ಆನಂತರ ಯಾವ ಒಂದು ಗ್ರಾಮ ಪಂಚಾಯತಿದಲ್ಲಿ ಹಾಕಿದ್ದಾರೆ ಅನ್ನೋದು ಬರುತ್ತೆ, ಆನಂತರ ವಿಲೇಜ್ ಕೂಡ ಬರುತ್ತೆ. ಈ ರೀತಿಯಾಗಿ ಬರುತ್ತೆ ಗೆಳೆಯರೆ. ಆನಂತರ ಇಲ್ಲಿ TP ಅಪ್ರೂವಲ್ ನಂಬರ್ ಇದೆ, ಆನಂತರ TP ಅಪ್ರೂವಲ್ ಡೇಟ್ ಇದೆ, ಆನಂತರ RGHCL ಅಪ್ರೂವಲ್ ನಂಬರ್ ಕೂಡ ಇದೆ, ಆನಂತರ RGHCL ಅಪ್ರೂವಲ್ ಡೇಟ್ ಕೂಡ ಇದೆ. ಆನಂತರ ಇಲ್ಲಿ ಅಕೌಂಟ್ ನಂಬರ್ ಇಲ್ಲ, ಯಾವುದೇ ರೀತಿಯಾಗಿ ಇಲ್ಲಿ ಅಕೌಂಟ್ ನಂಬರ್ ಕೊಟ್ಟಿಲ್ಲ, ಇದೊಂದು ಡಿಫ್ರೆಂಟ್ ಇರುವಂಥದ್ದು. ಆನಂತರ ನೋಡಿ ಹೌಸಿಂಗ್ ಯೂನಿಟ್ ಕಾಸ್ಟ್ ಬಂದುಬಿಟ್ಟು 1,99,000 ಇದೆ. ನೀವು ನಿಮ್ಮ ಮನೆಗೆ ಎಷ್ಟು ಹಣ ಜಮಾ ಆಗುತ್ತೆ ಅನ್ನೋದನ್ನು ಇಲ್ಲಿಂದ ನಾವು ಚೆಕ್ಔಟ್ ಮಾಡಿಕೊಳ್ಳಬಹುದು. ಹಾಗೆಯೇ ಬ್ಲಾಕ್ಡ್ ಅಂತೇಳಿ ಇದೆ, ನೋ ಅಂತೇಳಿ ಬಂದಿದೆ, ಇದು ಚಾಲು ಇದೆ. ಬ್ಲಾಕ್ಡ್ದಲ್ಲಿ ಇಲ್ಲಿ ಎಸ್ ಅಂತೇಳಿ ಬಂದಿದ್ರೆ ನಿಮ್ಮ ಮನೆಯ ಯಾವುದೇ ಬಿಲ್ಲನ್ನು ಆಗುವುದಿಲ್ಲ. ಬ್ಲಾಕ್ ಲಿಸ್ಟ್ದಲ್ಲಿ ಮನೆ ಐತೆ ಅಂತೇಳಿ ತಿಳ್ಕೊಳ್ಬೇಕಾಗತ್ತೆ. ಆನಂತರ ಇಲ್ಲಿ ನೋಡಿ ಆಧಾರ್ ನಂಬರ್ ಅಪ್ಡೇಟ್ ಅಂತೇಳಿದೆ, ಇಲ್ಲಿ ಆಧಾರ್ ನಂಬರನ್ನು ಅಪ್ಡೇಟ್ ಮಾಡಲಾಗಿದೆ.
ಆನಂತರ ಇಲ್ಲಿ ಆರ್ ಡಿ ನಂಬರ್ ಅಪ್ಡೇಟೆಡ್ ಎಸ್ ಇದೆ. ಇಲ್ಲಿ ನಿಮ್ಮ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ನೀವು ಗ್ರಾಮ ಪಂಚಾಯತಿಗೆ ಏನು ನೀವು ಸಲ್ಲಿಸಿದ್ದು ಒಂದು ಜಾತಿ ಮತ್ತು ಆದಾಯದ ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡಿದರೆ ಇಲ್ಲಿ ಎಸ್ ಅಂತೇಳಿ ತೋರಿಸಿರುತ್ತೆ. ಆನಂತರ ಡಿ ಬಿ ಟಿ ಐ ಡಿ ವ್ಯಾಲಿಡೇಷನ್ ಅಂತೇಳಿದೆ, ಡಿ ಬಿ ಟಿ ಸಕ್ಸಸ್ ಅಂತೇಳಿ ಬಂದಿದೆ. ಇಲ್ಲಿ ಪೇಮೆಂಟ್ ಆಗಲು ಯಾವುದೇ ಒಂದು ತೊಂದರೆಯನ್ನು ಆಗುವುದಿಲ್ಲ. ಹಾಗೆಯೇ ವಿಜಿಲ್ ವೆರಿಫೈ ಸ್ಟೇಟಸ್ ಅಂತೇಳಿದೆ, ಇಲ್ಲಿ ವೆರಿಫೈಡ್ ಓಕೆ ಅಂತೇಳಿ ಕೊಟ್ಟಿದೆ ನೋಡಿ. ಇಲ್ಲಿ ವೆರಿಫೈಡ್ ಓಕೆ ಅಂತೇಳಿ ಕೊಟ್ಟಿರುವಂಥದ್ದು ಗೆಳೆಯರೆ. ಇಲ್ಲಿ ನೋಡಿ ಈ ರೀತಿಯಾಗಿ ಜಿಯೋ ಟ್ಯಾಗ್ ಫೋಟೋವನ್ನು ಮಾಡಿರುವಂಥದ್ದು. ಆನಂತರ ಇಲ್ಲಿ ನೋಡಿ GPS ಡೇಟ್ ಇದೆ. ಆನಂತರ ಇಲ್ಲಿ ಸ್ಟೇಟಸ್ ಎಸ್ ಅಂತೇಳಿದೆ. ಎಡಿಟ್ ಡೇಟ್ 27ನೇ ತಾರೀಕಿಗೆ ಎಡಿಟ್ ಆಗಿರುವಂಥದ್ದು. ಇದು PDO ಸರ್ಟಿಫೈಡ್ ಆದರೆ ಇದು ಎಡಿಟನ್ನು ಓಕೆ ಆಗುತ್ತೆ, ಅದರ್ವೈಸ್ ಓಕೆಯನ್ನು ಆಗುವುದಿಲ್ಲ. ಎಸ್ ಗೆಳೆಯರೆ, ಇಲ್ಲಿ ಫೌಂಡೇಶನ್ ಫೋಟೋವನ್ನು ಓಕೆ ಆಗಿದೆ. ಆನಂತರ ಲಿಂಟಲ್ ಫೋಟೋವನ್ನು ಇಲ್ಲಿ ಕ್ಯಾಪ್ಚರ್ ಮಾಡಿದ್ದಾರೆ ನೋಡಿ, ಜಿಯೋ ಟ್ಯಾಗ್ ಮಾಡಿರುವಂಥದ್ದು ಇಲ್ಲಿ ಬಂದಿದೆ. ಇಲ್ಲಿ ಎಡಿಟ್ ಓಕೆ ಅಂತೇಳಿ ಬಂದಾಗ ಇಲ್ಲಿ ಈ ಫೋಟೋವನ್ನು ಶೋ ಆಗುತ್ತೆ ಗೆಳೆಯರೆ. ಇಲ್ಲಿ GPS ಮಾಡಿರುವಂಥ ಡೇಟ್ ಇಲ್ಲಿ 28/2/2025 ಆಗಿದೆ. ಇಲ್ಲಿ ಎಸ್ ಅಂತೇಳಿ ಓಕೆ ಕೊಟ್ಟಿದೆ ನೋಡಿ, ಎಡಿಟ್ ಓಕೆ ಅಂತೇಳಿ. ಎಡಿಟ್ ಡೇಟ್ ಬಂದುಬಿಟ್ಟು 1/3/2025 ಬಂದಿದೆ. ಆನಂತರ ಇಲ್ಲಿ PDO ಸರ್ಟಿಫೈಡ್ ಆನ್ 4/3/2025 ಬಂದಿರುವಂಥದ್ದು. 3 ಡೇಸ್ ಆಯಿತು PDO ಸರ್ಟಿಫೈಡ್ ಆಗಿಲ್ಲ. ಈ ರೀತಿಯಾಗಿ ನೀವು ನಿಮ್ಮ ಮನೆಯ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ಆನಂತರ ಇಲ್ಲಿ ನೋಡಿ ಸಬ್ಸಿಡಿ ಫಂಡ್ ರಿಲೀಸ್ ಇನ್ಫಾರ್ಮೇಷನ್ ಇಲ್ಲಿ ಸಿಗುತ್ತೆ ನಿಮಗೆ. ಇಲ್ಲಿ ನೋಡಿ ವೀಕ್ಸ್ 9 ಆಗಿದೆ. ಆನಂತರ FTR ನಂಬರ್ ಬಿದ್ದಿದೆ ನೋಡಿ. ಈ ಒಂದು ನೆಂಟಲ್ ಫೋಟೋದು ಫೌಂಡೇಶನ್ ಫೋಟೋದು ಇಲ್ಲಿ ಒಂದು FTR ಬಿದ್ದಿರುವಂಥದ್ದು. ಆನಂತರ FTR ಡೇಟ್ ಕೂಡ ಬಿದ್ದಿದೆ. 28/2/2025ಕ್ಕೆ FTR ಡೇಟನ್ನು ಬಿದ್ದಿದೆ. ಆನಂತರ ರಿಲೀಸ್ ಆಗ್ತಾ ಇರುವಂಥ ಅಮೌಂಟ್ 49,000 ರಿಲೀಸ್ ಆಗ್ತಾ ಇದೆ. ಕ್ರೆಡಿಟ್ ಡೇಟ್ ಬಿದ್ದಿಲ್ಲ, ಅದಕ್ಕೋಸ್ಕರಾಗಿ ಸ್ಟಾರ್ ಇದೆ. ಕ್ರೆಡಿಟ್ ಡೇಟ್ ಬಿದ್ದ ತಕ್ಷಣ ಇಲ್ಲಿ ಸಕ್ಸಸ್ ಅಥವಾ ಫೇಲ್ಯೂರ್ ಅಂತೇಳಿ ಬಂದಿರುತ್ತೆ. ನಿಮ್ಮ ಆಕಸ್ಮಿಕವಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ದಲ್ಲಿ ಏನಾದರೂ ತೊಂದರೆಗಳನ್ನು ಇದ್ದಲ್ಲಿ ಇಲ್ಲಿ ಫೇಲ್ಯೂರ್ ಅಂತೇಳಿ ಬರುತ್ತೆ. ಆನಂತರ ಇಲ್ಲಿ ಕ್ರೆಡಿಟ್ ಯಾವ ಒಂದು ಅಕೌಂಟಿಗೆ ಕ್ರೆಡಿಟ್ ಆಗಿದೆ ಅನ್ನೋದನ್ನು ಇಲ್ಲಿ ಅಕೌಂಟ್ ನಂಬರ್ ಶೋ ಆಗುತ್ತೆ. ಆನಂತರ ಬ್ಯಾಂಕ್ ಕೂಡ ಶೋ ಆಗುತ್ತೆ. ಆನಂತರ ಇಲ್ಲಿ ರಿಮಾರ್ಕ್ಸ್ ಅಂತೇಳಿ ಬಂದಿರುತ್ತೆ. ಈ ರೀತಿಯಾಗಿ ನಾವು ನಮ್ಮ ಮನೆಯ ಒಂದು ಸ್ಟೇಟಸ್ ಅನ್ನು ಚೆಕ್ ಮಾಡಲಿಕ್ಕೆ ಬರುವಂಥದ್ದು ಗೆಳೆಯರೆ. ಈ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆಯೇ ಗೆಳೆಯರೆ, ನೀವು ಏನಾದರೂ ನಿಮ್ಮ ವಾಹನದ ಇನ್ಶೂರೆನ್ಸ್ ಪಾಲಿಸಿಯನ್ನು ರಿನ್ಯೂವಲ್ ಮಾಡಿಕೊಳ್ಳಲು www.sanjeevkaret.com ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿ, ಅಥವಾ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿ ಗೂಗಲ್ ಫಾರ್ಮನ್ನು ಕೊಟ್ಟಿದ್ದೇನೆ. ಆ ಗೂಗಲ್ ಫಾರ್ಮನ್ನು ಫಿಲ್ ಮಾಡಿ ನೀವು ಕಳಿಸಿದರೆ ವಿಥಿನ್ 1 ಅವರ್ದಲ್ಲಿ ನಿಮ್ಮ ವೆಹಿಕಲ್ದೊಂದು ಇನ್ಶೂರೆನ್ಸನ್ನು ಮಾಡಿಕೊಡಲಾಗುವುದು. ಹಾಗೆಯೇ ಗೆಳೆಯರೆ, ಯಾವುದೇ ರೀತಿಯಾಗಿ ನೀವು ಯಾರು ಕೂಡ ನಂಬರ್ಗೆ ಒಂದು ಫೋನ್ಪೇಯನ್ನು ಮಾಡುವ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಕಂಪನಿಯ ಒಂದು ಲಿಂಕ್ ಬರುತ್ತೆ. ಆ ಲಿಂಕಿನ ಮುಖಾಂತರ ಡೈರೆಕ್ಟ್ ಇನ್ಶೂರೆನ್ಸ್ ಕಂಪನಿಗೆ ನೀವು ಪೇಯನ್ನು ಮಾಡಿದರೆ ನಿಮ್ಮ ಪಾಲಿಸಿಯನ್ನು ಜನರೇಟ್ ಆಗಿ ಬರುವಂಥದ್ದು. ಟೋಟಲಿ ಆನ್ಲೈನ್ ವರ್ಕ್ ಇರೋದರಿಂದ ಯಾವುದೇ ರೀತಿಯಾಗಿ ನಿಮಗೆ ತೊಂದರೆಗಳನ್ನು ಉಂಟಾಗುವ ಸಾಧ್ಯತೆಗಳು ಇಲ್ಲ. ಹಾಗೆಯೇ ಏನಾದರೂ ತೊಂದರೆಗಳನ್ನು ಬಂದರೆ ನೀವು 8722059049 ಈ ನಂಬರ್ಗೆ ಕರೆ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್.